ದೇವೇಗೌಡರು ಹೋರಾಟಕ್ಕೆ ನಮ್ಮದು ಭಾಳ ಸಂತೋಷ. ಅವರ ಸುಪುತ್ರರೇ ಇದನ್ನು ನೋಟಿಫಿಕೇಶನ್ ಮಾಡಿದ್ದು, ಆಯಿತಾ. ಅವರೇ ಯಾಕೆ ಇದನ್ನು ತೆಗಲಿಲ್ಲ, ಅವರೇ ಮಾಡಿ, ಅವರೇ DLF ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ, DLF ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ, ಅರ್ಥ ಆಯ್ತಾ. ಅದಾದಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ತೀರ್ಮಾನ ಆಯಿತು, 1900 ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ. ತಿರ್ಗಾ KEDBಗೆ ಎಲ್ಲ ರೈತರು ದುಡ್ಡು ತೊಗೊಂಡಿದ್ದಾರೆ, ಅದೆಲ್ಲ KEDB ಆಸ್ತಿ ಆಗಿದೆ. ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಅವತ್ತು ಕ್ವಶನ್ ಮಾಡಲಿಲ್ಲ? ಮಾಜಿ ಶಾಸಕರು ಯಾಕೆ ಕ್ವಶನ್ ಮಾಡಲಿಲ್ಲ? ಕುಮಾರಸ್ವಾಮಿ ಅವರು ಯಾಕೆ ಕ್ವಶನ್ ಮಾಡಲಿಲ್ಲ? ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡೋತಾರೆ, ನಾನು ಡಿನೋಟಿಫೈ ಮಾಡೋದು, ಡಿನೋಟಿಫಿಕೇಶನ್ ಮಾಡೋದು ಬೇಡ, ಅದು ಹೇಗಿದೆ ಹಾಗೆ ಬಿಡಿ ಅಂತ ಹೇಳ್ತಾರೆ. ಅವ್ರು ಯಾರ ಮಾತು ನಾ ಕೇಳಕ್ ತಯಾರಿಲ್ಲ, ಅವ್ರು ಹಂಗೆ ಬಿಟ್ಬಿಡಿ ಅಂತ ಹೇಳೋದು ನಾ ಕೇಳಕ್ ತಯಾರಿಲ್ಲ. ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ. ಮತ್ತೆ ಅವ್ರಿಗೂ ಬಿಡಿಸ್ಬೋದಾಯ್ತಲ್ಲ. BJP ಯಡಿಯೂರಪ್ಪ ಮಾಡಿದಾಗ, ಯಡಿಯೂರಪ್ಪ ಕೈಲಿ ದುಡ್ಡು ಫಿಕ್ಸ್ ಮಾಡಿದಾಗ 90 ಲಕ್ಷ ರೂಪಾಯಿ 1 ಕೋಟಿನ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ರು ಅವರು? ಮಂಜು MLA ಇದಲ್ಲ, ಯಾಕೆ ಸುಮ್ಮನೆ ಇದ್ದ ಮಂಜು MLA? ನೋಡಿ, ನಾವು ಅದನ್ನೆಲ್ಲ ಮಾಡಕ್ಕೆ ಇದೆಲ್ಲ ರೈತರದ್ದು ಯಾರು ಇಲ್ಲ, ರೈತರದೆಲ್ಲ ಸಹಕಾರ ಇದೆ. ಇದೆಲ್ಲ ಕೆಲವು ಗಲಾಟೆಗಳಾಗ್ತಾ ಇರುವಂತದ್ದು ನೋಡಪ್ಪ, ಗಲಾಟೆ ನೋಡಿ, ಕಾನೂನಿದೆ. ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ, ರೈತರಿಗೆ, ಎಷ್ಟು ಕಮರ್ಷಿಯಲ್, ಎಷ್ಟು ರೆಸಿಡೆನ್ಷಿಯಲ್ ರೇಟು. ಅವ್ರು ಬೇಡ ಅಂತ ಅಂದರೆ ಡೆಪಾಸಿಟ್ ಮಾಡ್ತೀವಿ. ಏನು ಒಂದು ಕಾನೂನಿದೆ, ಹಿಂದೆ ನೋಟಿಫಿಕೇಶನ್ಗೆ ಏನು ಬೆಲೆ ಇದೆ, ಗೈಡೆನ್ಸ್ ವ್ಯಾಲ್ಯೂ ಏನಿದೆ, ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಶನ್ ಮಾಡಿಬಿಟ್ಟು ಫೈನಲ್ಲು ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ. ನಾನಂತೂ ಇದನ್ನು ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು. ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ. ಅವ್ರ ಕೈಲಿ ನಾವು ಯಾರೋ ಒಬ್ಬ ಹೇಳ್ತೇನೆ ಅಂದ್ಬಿಟ್ಟು, ಬ್ರೋಕರ್ಗೆಲ್ಲ ಹೇಳ್ತೇನೆ ಅಂದ್ಬಿಟ್ಟು ನಾನು ಕೇಳಕ್ತಾರಿಲ್ಲ. ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ, ಡೂಪ್ಲಿಕೇಟ್ ರೈತರು ಯಾರು ಅಂತ ಗೊತ್ತಿದೆ, ಏಜೆಂಟ್ಗಳು ಯಾರು ಅಂತ ಗೊತ್ತಿದೆ, ಎಲ್ಲ ನಮಗೆಲ್ಲ ಗೊತ್ತಿದೆ. ಈಗ ತಂದು ರಿಲೀಸ್ ಮಾಡಲ ನಾನು? ಯಾರು ದುಡ್ಡು 900 ಎಕರೆಯಲ್ಲಿ KEDBಗೆ ತಗೊಂಡ್ಕೊಂಡಾಗ ಯಾರು ದುಡ್ಡು ತೊಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡಲಿಲ್ಲ? ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ ರೈತರಿಗೆ. ಈಗ ತನಕ ಇವತ್ತು ಬೆಳಗ್ಗೆ ನನ್ನ ಹತ್ರ ಟೊಯೋಟಾ ಅವ್ರು ಬಂದಿದ್ರು, ನಮಗೆ 300 ಎಕರೆ ಬೇಕು ರೆಸಿಡೆನ್ಷಿಯಲ್ಗೆ ಅಂತ ಬಂದಿದ್ರು. ನಾನು ಹೇಳಿದೆ 300 ಎಕರೆ ತೊಗೊಳ್ಳೋದು ಮುಖ್ಯ ಅಲ್ಲ, ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೋಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ. ಎಲ್ಲಿ ಕೇಳಿದ್ದಾರೆ ಸರ್? ಅಲ್ಲೇ ಕೇಳಿದ್ದಾರೆ, 300 ಎಕರೆ ಟೊಯೋಟಾ ಅವರು ಕೇಳಿದ್ದಾರೆ. ಹೌದು, ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ, ಒಂದು ದೊಡ್ಡ ಎದ್ದು ಕಾಣುವಂಥ ರೀತಿ ಟೌನ್ಶಿಪ್ ಅದು ಕ್ರಿಯೇಟ್ ಆಗಬೇಕು ಅಂತ. ಇದರಲ್ಲೇ ಕೊಡ್ತೀರಾ ಅಥವಾ ಹೇಗೆ ಸರ್? ಇದರಲ್ಲೇನೆ ಅವ್ರದ್ದು ನೋಡ್ರಿ, ಅಶೋಕರು ಬರಲಿ, ದೇವೇಗೌಡರು ಬರಲಿ, ಅವ್ರು ರಾಜಕೀಯ ಹೋರಾಟ ಮಾಡ್ತಾರೆ. ನಾನು ಅವ್ರ ರಾಜಕೀಯ ಹೋರಾಟಕ್ಕೆ ನಾನೇನು ಬೇಜಾರೇನು ನಾನು ಮಾಡ್ಕೊಳ್ಳೋದಿಲ್ಲ. ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಏನು ಗೊತ್ತಿಲ್ವ ಅವ್ರಿಗೆ? ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ, ಅವ್ರ ಅಧಿಕಾರ ಇತ್ತಲ್ಲ, ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನ? ಯಡಿಯೂರಪ್ಪನವ್ರು ಯಾಕೆ ಬಿಡಿಸಲಿಲ್ಲ ಇದನ್ನ? ದೇವೇಗೌಡರ ಮಗನ ಕೈಲಿ ಯಾಕೆ ಬಿಡಿಸಲಿಲ್ಲ ಇದನ್ನ? ಯಾವತ್ತು ಇದು ಬೇಡ ಅಂತೇಳಿ ಅವತ್ತು ಹೇಳ್ಬೋದಾಯ್ತಲ್ಲ, ನೀನು ಮಾಡೋದು ಸರಿ ಇಲ್ಲಪ್ಪ, ಇದು ಅವ್ರದ್ದೇ ಕ್ಷೇತ್ರ ಇತ್ತಲ್ಲ, ಇದು ನನ್ನ ಕ್ಷೇತ್ರ ಏನಿರ್ಲಿಲ್ವಲ್ಲ, ಇದು ನಾನೇನು ಮಂತ್ರಿ ಇರ್ಲಿಲ್ವಲ್ಲ, ಅವರೇ ಮಂತ್ರಿ ಇದ್ರಲ್ಲ. ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ. ಬಾಲಕೃಷ್ಣರ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನರಿಗೆ ಸರಿಯಾದ ಈಗ ನಾವು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಅವರ ಬದುಕು ಏನಾಯ್ತು, ಬದಲಾವಣೆ ಏನ್ ಮಾಡೋಣ ಹೇಳಿ? ಈಗ ಯಾವ ರೀತಿ ಆಗ್ತಾ ಇದೆ? ನೀನು ಎಷ್ಟು ಅಕ್ಕಿ ಅಂತ ಆ ಹೆಣ್ಮಗಳು ಹೇಳಿದ್ಲು, ನಮಗೆ ಅರ್ಧ ಡಬ್ಬ ಉಳಿತಾರೆ. ಸೊ ಅದು ಮಧ್ಯ ಒಂದು ರಿಪೋರ್ಟ್ ಬಂದಿದೆ, ನಾಳೆ ಸಂಜೆ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಿಜನ ಸುಳ್ಳ, ಎಷ್ಟು ಉಳಿತಾ ಇದೆ, ಏನು ಮಾಡ್ಬೋದು, ಏನು ಆಲ್ಟರ್ನೇಟಿವ್. ಶಕ್ತಿ ಯೋಜನೆಯಿಂದ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ. ಈಗ ನಮಗೆ ಚಿಕ್ಕಮಗಳೂರಿಂದ ಒಂದು ರಿಪೋರ್ಟ್ ಬಂದಿದೆ, ಆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ. ಉದ್ಯೋಗ ಜಾಸ್ತಿ ಆಗಿದೆ, ಅವ್ರಿಗೆ ಫ್ರೀಯಾಗಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಉದ್ಯೋಗ, ಅದೊಂದು ರಿಪೋರ್ಟ್ ಇದೆ. ಇನ್ನೊಂದು 2,000 ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೆಯಲ್ಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ.
ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ. ಎಜುಕೇಷನ್ಗೆ ಜಾಸ್ತಿ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾರೆ. ಬರೀ 6% 7% ಮಾತ್ರ ಸಾಲ ತೀರ್ಸೋಕ್ಕೆ ತೀರಿಸ್ತಾ ಇದ್ದಾರೆ. ಸೊ ಹಂಗೆ ಪ್ರತಿಯೊಂದು ಸ್ಕೀಮನ್ನು ಕೂಡ ನಾವು ಇದರ ಆಲೋಚನೆ ಏನು, ಯಾವ ರೀತಿ ಆಗ್ತಾ ಇದೆ, ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಯಾರಿಗೆ ನ್ಯಾಯ ಒದಗಿಸಬೇಕು, ಅವ್ರ ಬದುಕನ್ನು ಏನು ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಈ ಕಾರ್ಯಾಗಾರ, ನಮ್ಮ ರೇವಣ್ಣವರ ಮುಖಂಡತ್ವದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಆಗುತ್ತೆ. ಎಲ್ಲ ಜಿಲ್ಲೆಯಲ್ಲೂ ಇದು ಯಾಕೆಂದ್ರೆ ತಿಳ್ಕೋಬೇಕಲ್ಲ ನಮಗೆ. ಈಗ ಶಕ್ತಿ ಯೋಜನೆ ಒಂದು, ಎರಡನೇದು ವಿದ್ಯುತ್ ಶಕ್ತಿಯಿಂದ ನಿಮಗೆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನು ಮಾಡ್ತಾ ಇದ್ದೀರಿ, ಇವೆಲ್ಲ ಕೂಡ ನಾವು ಎಲ್ಲ ತಿಳ್ಕೊಂಡು ಒಂದು ರಿಪೋರ್ಟು ರೆಡಿ ಮಾಡಿದ್ದೀವಿ. ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 90% ಜನರಿಗೆ, 92% ಜನರಿಗೆ ಅವರ ಬದುಕೇ ಬದಲಾವಣೆ ಆಗಿದೆ. ಅದರಿಂದ ಇಡೀ ದೇಶದಲ್ಲಿ ಇದಕ್ಕೊಂದು ಬಹಳ ಸಕ್ಸಸ್ಫುಲ್ ನಮ್ಮ 5 ಗ್ಯಾರಂಟಿ. ಸರ್ ನಾಳೆ ದೇವೇಗೌಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.